ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಶೇರ್ ಮಾರ್ಕೆಟ್ ದುಡ್ಡನ್ನು ಮಾಡೋದಕ್ಕೆ ಇರುವಂಥ ಒಂದು ಸುಲಭವಾದಂಥ ವಿಧಾನ. ಹಂಗಂತ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಸುಮ್ಮನೆ ಬೇಕಾಬಿಟ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೋದರೆ ಅಷ್ಟೇ ದುಡ್ಡನ್ನು ಕಳ್ಕೊಳ್ಳಬಹುದು ನಾವು. ನಾನಿವತ್ತು ಈ ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ ಮಾಡಿರುವಂಥ ಶೇರ್ಗಳಲ್ಲಿ ನನಗೆ ಅತಿ ಹೆಚ್ಚು ರಿಟರ್ನ್ನ ಕೊಟ್ಟಿರುವಂಥ ಶೇರ್ಗಳು ಸದ್ಯಕ್ಕೆ, ಮತ್ತು ಅತಿ ಕಡಿಮೆ ಅಂದರೆ ಲಾಸನ್ನು ಕೊಟ್ಟಿರುವಂಥ ಕೆಲವೊಂದು ಶೇರ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಾನು ಕೇವಲ ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕು ಅಂತ ಅಂದರೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಪರ್ಸ್ನಲಿ ನಾನು ಝೆರೋದಾ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ನೀವಿನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ, ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ನ ಮುಖಾಂತರ ನೀವು ಬೇಕಾದ್ರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದು ಅಫಿಲಿಯೇಟ್ ಲಿಂಕು, ಆಯಿತಾ. ಅಕೌಂಟ್ ಓಪನ್ ಮಾಡಬೇಕಾದ್ರೆ ಮೋಸ್ಟ್ಲಿ ಅಕೌಂಟ್ ಓಪನಿಂಗ್ ಫೀಸ್ ಅಂತ ಸ್ವಲ್ಪ ಚಾರ್ಜ್ ಮಾಡ್ಬೋದು, 100-150 ರೂಪಾಯಿ, ಗೊತ್ತಿಲ್ಲ ರೀಸೆಂಟಾಗಿ ಎಷ್ಟಿದೆ ಅಂತ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬೇಕಾದರೆ ಟ್ರೇಡನ್ನು ಮಾಡ್ಬೋದು. ಹಂಗಂತ ಡಿಮ್ಯಾಟ್ ಅಕೌಂಟ್ ಓಪನ್ ಆಯಿತು ಅಂದ ತಕ್ಷಣ ರ್ಯಾಂಡಮ್ ಆಗಿ ಯಾವುದೋ ಸ್ಟಾಕ್ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ, ಆಮೇಲೆ ಬೇಕಾದರೆ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಪರ್ಸ್ನಲಿ ನಾನು ಕೂಡ ನನ್ನ ಏನು ಇನ್ವೆಸ್ಟ್ಮೆಂಟ್ ಇದೆ ಅದರಲ್ಲಿ ಕೆಲವು ಭಾಗ ಅಂದರೆ ಒಂದು 10% ಮಾತ್ರ ನನ್ನ ಇಚ್ಛೆಯಿಂದ ನಾನು ಇನ್ವೆಸ್ಟ್ ಮಾಡ್ತೀನಿ, ಸುಮ್ಮನೆ ರಿಸರ್ಚ್ ಮಾಡಿಕೊಂಡು. ಉಳಿದ 90% ನಾನು ಎಕ್ಸ್ಪೀರಿಯನ್ಸ್ ಇರುವಂಥ ಅಡ್ವೈಸರ್ಗಳ ಒಂದು ಸಜೆಷನ್ ತೊಗೊಂಡು ಇನ್ವೆಸ್ಟ್ ಮಾಡ್ತೀನಿ. ಇವತ್ತೇನು ಶೇರ್ ಮಾಡ್ತಾ ಇದ್ದೀನಿ, ಟಾಪ್ ಪ್ರಾಫಿಟನ್ನು ಕೊಟ್ಟಿರುವಂಥದ್ದು ಅದೆಲ್ಲ ಮೆಜಾರಿಟಿ ನನ್ನ ಅಡ್ವೈಸರ್ ಸಜೆಸ್ಟ್ ಮಾಡಿರೋದೇ ಇರುವಂಥದ್ದು, ಆಯಿತು. ಓಕೆ, ಫಸ್ಟು ನನಗೆ ಅತಿ ಹೆಚ್ಚು ಪ್ರಾಫಿಟನ್ನು, ಸದ್ಯಕ್ಕೆ ಅತಿ ಹೆಚ್ಚು ದುಡ್ಡನ್ನು ಮಾಡಿಕೊಟ್ಟಿರುವಂಥ ಶೇರ್ ಬಂದ್ಬಿಟ್ಟು, ಈ ಕಂಪ್ನಿ ನಂಗೆ ಯಾವುದು ಅಂತಲೇ ಗೊತ್ತಿಲ್ಲ. ನಾನು ಅಡ್ವೈಸರ್ ಹೇಳಿದ್ರು ಈಗ ಒಂದು ಸ್ವಲ್ಪ ದಿನ ಮುಂಚೆ, ಸುಮಾರು 83 ದಿನ ಮುಂಚೆ ನಾನು ನಿಮಗೆ ಆ ಸ್ಕ್ರೀನ್ಶಾಟ್ನ ಕೂಡ ತೋರಿಸ್ತಾ ಇದ್ದೀನಿ. 5ನೇ ತಿಂಗಳು ಮೇ ತಿಂಗಳಲ್ಲಿ ನಾನು ಈ ಸ್ಟಾಕನ್ನು ಪರ್ಚೇಸ್ ಮಾಡಿದ್ದು. ಎಷ್ಟು ಪರ್ಚೇಸ್ ಮಾಡಿದ್ದೆ ಅಂತ ಅಂದರೆ ಕ್ಲೋಸ್ ಟು 40,000 ರೂಪಾಯಿಗೆ ಈ ಶೇರ್ನ ಪರ್ಚೇಸ್ ಮಾಡಿದ್ದೆ. ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಮೆಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತ. ಇವ್ರು ಯಾರು ಅಂತ ದೇವರೇ ಗೊತ್ತಿರಲಿಲ್ಲ, ಅವ್ರು ಸಜೆಸ್ಟ್ ಮಾಡಿದ್ರು, ಪರ್ಚೇಸ್ ಮಾಡಿದೆ ಅಷ್ಟೇ. ನಾನು ಲಿಟ್ರಲಿ ಈ ಒಂದು ಸ್ಟಾಕ್ ನನಗೆ 150%, ಕ್ಲೋಸ್ ಟು 150% ರಿಟರ್ನ್ ಕೊಟ್ಟಿರುವಂಥದ್ದು. ನಾನು ಇನ್ವೆಸ್ಟ್ ಮಾಡಿದ್ದು 40,000, ರಿಟರ್ನ್ ಬಂದಿರುವಂಥದ್ದು ಕ್ಲೋಸ್ ಟು 60,000, ಡಬಲ್ಲು. ಕ್ರೇಜಿ ಗುರು. ಇದು ನನಗೆ ಸದ್ಯಕ್ಕೆ ಅತಿ ಹೆಚ್ಚು ಪ್ರಾಫಿಟನ್ನು ಕೊಟ್ಟಿರುವಂಥದ್ದು. ಮಲ್ಟಿ ಬ್ಯಾಗರು. ಇನ್ನೊಂದು ಕ್ಲೋಸ್ ಟು ಮಲ್ಟಿ ಬ್ಯಾಗರ್ ಆಗಿದೆ RVNL. ಇದು ತುಂಬ ಜನ ಕೇಳಿರ್ಬೋದು ನೀವು, ರೈಲ್ ವಿಕಾಸ್ ನಿಗಮ್ ಅಂತ, ಆಯಿತಾ. ಇದನ್ನು ನಾನು ಪರ್ಚೇಸ್ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ ಸ್ಕ್ರೀನ್ಶಾಟನ್ನು. ಟೋಟಲ್ ಒಂದು 372 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೆ 72 ರೂಪಾಯಿಗೆ. ಸದ್ಯಕ್ಕೆ ಈ ಒಂದು ಬೆಲೆ 143 ರೂಪಾಯಿ ಇದೆ. ಪ್ರಾಫಿಟ್ ನೋಡ್ತಾ ಇದ್ದೀರಾ ನೀವು. ಇನ್ವೆಸ್ಟ್ ಮಾಡಿದ್ದು 27,000, ರಿಟರ್ನ್ ನನಗೆ ಸಿಕ್ಕಿರುವಂಥದ್ದು 26,000, ಕ್ಲೋಸ್ ಟು 100% ರಿಟರ್ನ್. ನನಗೆ 96.7 ಪ್ರಿಸೈಸಾಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಡಬಲ್ ಆಗೋಗಿದೆ, ಆಯಿತಾ. RVNL ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಯಾವಾಗ ತೋರಿಸ್ತಾ ಇದ್ದೀನಿ ನೋಡಿ. ಲಿಟ್ರಲಿ 4ನೇ ತಿಂಗಳು ಏಪ್ರಿಲ್ 3ನೇ ತಾರೀಕು ಪರ್ಚೇಸ್ ಮಾಡಿದ್ದು, 112 ದಿನಗಳಲ್ಲಿ ದೊಡ್ಡ ಡಬಲ್. ಹಂಗಂತ ಎಲ್ಲ ಸ್ಟಾಕು ಹಂಗಾಗುತ್ತೆ ಅಂತ ಅಲ್ಲ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಝೆನ್ಸಾರ್ ಟೆಕ್ನಾಲಜೀಸ್ ಅಂತ, ಆಯಿತಾ. ಇದು ಯಾವುದು ಅಂತ ನಿಜ ಗೊತ್ತಿರಲಿಲ್ಲ, ಅವ್ರು ಸಜೆಸ್ಟ್ ಮಾಡಿದ್ರು, ಇನ್ವೆಸ್ಟ್ ಮಾಡಿದೆ. 14,700 ರೂಪಾಯಿ ಇನ್ವೆಸ್ಟ್ ಮಾಡಿದ್ದು, ರಿಟರ್ನ್ ಬಂದಿರುವಂಥದ್ದು ನನಗೆ 11,000 ರೂಪಾಯಿ, 75% ರಿಟರ್ನ್ ಸಿಕ್ಕಿದೆ ನನಗೆ ಇದರಲ್ಲಿ. ನೋಡ್ತಾ ಇದ್ದೀರಾ, ಇದನ್ನು ನಾನು ಇನ್ವೆಸ್ಟ್ ಮಾಡಿ ಸುಮಾರು 130 ದಿನಗಳಾಗಿದೆ. ಅಂದರೆ ಮೇ ತಿಂಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು. ಕಂಪ್ಲೀಟ್ ನಾನು ನಿಮಗೆ ಸ್ಕ್ರೀನ್ಶಾಟ್ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು VBL ಅಂತ, ಆಯಿತಾ. ವರುಣ್ ಬೆವರೇಜಸ್ ಲಿಮಿಟೆಡ್ ಅಂತ. ಇದು ನನಗೆ ಯಾವುದೊಂದು ದೇವರೇ ಗೊತ್ತಿರಲಿಲ್ಲ, ಆಯಿತಾ. ಅವ್ರು ಹೇಳಿದ್ರು, ಇನ್ವೆಸ್ಟ್ ಮಾಡಿದೆ ನಾನು. ಸೊ ಇದರಲ್ಲಿ ನಾನು ಟೋಟಲ್ಲು 19,000 ಇನ್ವೆಸ್ಟ್ ಮಾಡಿದ್ದು. ರಿಟರ್ನ್ ನನಗೆ ಸಿಕ್ಕಿರುವಂಥದ್ದು 14,000, 72% ರಿಟರ್ನ್ ಸಿಕ್ಕಿದೆ. ಇದನ್ನು ನಾನು ಮಲ್ಟಿಪಲ್ ಟೈಮ್ಸ್ ಪರ್ಚೇಸ್ ಮಾಡಿರೋಂಗಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ VBL ಅನ್ನು. ಸುಮಾರು 1 ವರ್ಷದಿಂದ ಇದೆ ನನ್ನ ಹತ್ರ. ಕಳೆದ 1 ವರ್ಷದಿಂದ ಇದೆ ನನ್ನ ಹತ್ರ. ಕಳೆದ 1 ವರ್ಷ ಆದಮೇಲೆ ಮತ್ತೆ ಸ್ಮಾಲ್ ಕ್ವಾಂಟಿಟಿ ನಾನು ಪರ್ಚೇಸ್ ಮಾಡಿದ್ದೀನಿ, ಅವ್ರು ಹೇಳ್ದಂಗೆಲ್ಲ. ಸೊ ನೋಡ್ತಾ ಇದ್ದೀರಾ, ಅದನ್ನ ಒಳ್ಳೆ ರಿಟರ್ನ್ ಸಿಕ್ಕಿದೆ ಮಾತ್ರ. ನಂತರ ಮುಂದಿನ ಕಂಪ್ನಿ ಬಂದ್ಬಿಟ್ಟು ಆಸ್ಟ್ರಲ್ ಪೈಪ್ಸ್ ಅಂತ. ಇದು ನಂಗೆ ಯಾವುದೊಂದು ದೇವರೇ ಗೊತ್ತಿಲ್ಲ, ಆಯ್ತು. ಅವ್ರು ಹೇಳಿದ್ರು, ಇನ್ವೆಸ್ಟ್ ಮಾಡಿದೆ ನಾನು. ಸೊ ಇನ್ವೆಸ್ಟ್ ಮಾಡಿದ್ದು 44,000 ಅಪ್ರಾಕ್ಸಿಮೇಟ್ಲಿ. ರಿಟರ್ನ್ ನನಗೆ ಸಿಕ್ಕಿರುವಂಥದ್ದು 26,570 ರೂಪಾಯಿ, 60% ರಿಟರ್ನ್ ಸಿಕ್ಕಿದೆ ನನಗೆ. ಇದು ಸುಮಾರು 150 ದಿನ, ಮಲ್ಟಿಪಲ್ ಟೈಮ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. 150 ದಿನದಿಂದ ಇದೆ ಟೋಟಲ್ ಮಾತ್ರ. ಸೊ ಲಿಟ್ರಲಿ ನೋಡ್ತಾ ಇದ್ದೀರಾ, ಕ್ರೇಜಿ ಗುರು. ನೀವು ಒಂದು 5 ಸ್ಟಾಕ್ಗಳಿಗೆ ಮುಂಚೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರೆ ಒಳ್ಳೆ ರಿಟರ್ನ್ ಡಬಲ್ ಆಗೋಗ್ಬಿಟ್ಟಿದೆ ದುಡ್ಡು. ಬಟ್ ಆ ರೀತಿ ಆಗಲ್ಲ. ನಂದು
ನೆಗೆಟಿವ್ ಇರೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ತಡ್ರಿ. ಆಯ್ತು, ಈಗ ಫಸ್ಟ್ ಪಾಸಿಟಿವ್ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾಟಾ ಮೋಟಾರ್ಸ್. ಸೊ ಇದು ನನ್ನ ಇಚ್ಛೆಯಿಂದ ನಾನು ಪರ್ಚೇಸ್ ಮಾಡಿದ್ದು, ಇದನ್ನು ಯಾರು ಸಜೆಸ್ಟ್ ಮಾಡಿರಲಿಲ್ಲ, ನಾನೇ ಓನ್ ಡೆಸಿಷನ್ ತೊಗೊಂಡು ಮಾಡಿದ್ದು. 80,000 ಈ ಟಾಟಾ ಮೋಟಾರ್ಸಲ್ಲಿ ಇನ್ವೆಸ್ಟ್ ಆಗಿದೆ. ಸೊ ನನಗೆ ಬಂದಿರುವಂಥ ರಿಟರ್ನು 43,000 ರೂಪಾಯಿ, 55% ರಿಟರ್ನು. ಎಷ್ಟು ದಿನದಿಂದ ಇದು ಮೂರನೇ ನಂತರ ನೋಡ್ತಾ ಇದ್ರೆ 500 ದಿನಗಳಿಂದ ಇದೆ ನಂತರ ಈ ಸ್ಟಾಕು. 2022ನೇ ಇಸ್ವಿ ಮೇ ತಿಂಗಳಿಂದನೂ ಇದೆ. ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ ಅದಾದಮೇಲೆ. ಸೊ ಕೊಟ್ಟಿದೆ ಒಳ್ಳೆ ರಿಟರ್ನು. ಇನ್ನು ಮುಂದಿನ ಸ್ಟಾಕ್ ಬಂದ್ಬಿಟ್ಟು ಟೀಟಾಗರ್ ರೈಲ್ ಸಿಸ್ಟಮ್ಸ್ ಅಂತ. ಇದು ಏನಂತ ದೇವರೇ ಗೊತ್ತಿಲ್ಲ ಈ ಕಂಪ್ನಿ ಹೆಸರು ನನಗೆ. ಸೊ ಇದನ್ನು ಒಂದು 40 ದಿನ ಮಾತ್ರ ಆಗಿದೆ ಇನ್ವೆಸ್ಟ್ ಮಾಡಿ, ಬರೀ 40 ದಿನ ಆಗಿರುವಂಥದ್ದು. ಇದು ನನಗೆ ಕೊಟ್ಟಿರುವಂಥ ರಿಟರ್ನ್ 54%, 40 ದಿನಕ್ಕೆ. ಆಯಿತಾ, ಇನ್ವೆಸ್ಟ್ ಮಾಡಿದ್ದು ಬರೀ 21,000, ನನಗೆ ಬಂದಿರುವಂಥ ರಿಟರ್ನು 11,000 40 ದಿನಗಳಲ್ಲಿ. 32 ದಿನ ಆಗಿದೆ ಕರೆಕ್ಟಾಗಿ. ಆ ಡೇಟ್ ತೋರಿಸ್ತಾ ಇದೆ ನಿಮ್ಗೆ, ಯಾವಾಗ ತೊಗೊಂಡಿದ್ದೀನಿ, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಲಿಟ್ರಲಿ 40 ದಿನಕ್ಕೆ ಯಾರು ಕೊಡ್ತಾರೆ ಗುರು ಅಲ್ವಾ. ನೆಕ್ಸ್ಟು ಇನ್ನೊಂದು ನನ್ನ ಪರ್ಸನಲ್ಲಿ ನಾನು ಇನ್ವೆಸ್ಟ್ ಮಾಡಿರೋದು, ನೆಕ್ಸ್ಟು ಹೈಯೆಸ್ಟ್ ಕೊಟ್ಟಿರುವಂಥ ರಿಟರ್ನ್ ಇದು ಝೊಮ್ಯಾಟೊ. ಆಯಿತಾ, ಸೊ ಝೊಮ್ಯಾಟೊ ಬೇಜಾನ್ ಇನ್ವೆಸ್ಟ್ ಮಾಡಿದ್ದೀನಿ. ಲಿಟ್ರಲ್ 50% ರಿಟರ್ನ್ ಕೊಟ್ಟಿದೆ ನನಗೆ, 50%. ಕ್ರೇಜಿ ಮಾತ್ರ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಟೋಟಲ್ ನಾನು ಇನ್ವೆಸ್ಟ್ ಮಾಡಿರುವಂಥದ್ದು 3,73,000 ಇನ್ವೆಸ್ಟ್ ಮಾಡಿದ್ದೀನಿ. 3,73,000. ನನಗೆ ಬಂದಿರುವಂಥ ರಿಟರ್ನ್ 2,00,000. ಎಷ್ಟು ದಿನ, ಸುಮಾರು ಆಗಿದೆ, 1 ವರ್ಷ ಆಗಿದೆ, ಕ್ಲೋಸ್ ಟು 1 ಇಯರ್ ಆಗಿದೆ ಇನ್ವೆಸ್ಟ್ ಮಾಡಿ ನಾನು. ಈ ಲಾಸ್ಟ್ ಟೈಮು ಕೂಡ ಮಾಡಿದಂಥ ವೀಡಿಯೋದಲ್ಲಿ ತೋರಿಸಿದ್ದೆ. ಆಯಿತಾ, ಬಟ್ ಹೆವಿ ರಿಸ್ಕಿ ಸ್ಟಾಕ್ ಇದು ಝೊಮ್ಯಾಟೊ. ನಾನು ಒಂಚೂರು ಮೇಲಕ್ಕೆ ಹೋದ್ಮೇಲೆ ಸ್ವಲ್ಪ ಅರ್ಧಕ್ಕರ್ಧ ಸೇಲ್ ಮಾಡಕ್ಕೆ ಬಿಡ್ತೀನಿ, ಅರ್ಧ ಸೇಲ್ ಮಾಡಿ ಅರ್ಧ ಇಟ್ಕೋತೀನಿ. ರಿಸ್ಕ್ ತೊಗೊಂಡಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ. ಆಯಿತಾ, ಇದು ನನ್ನ ಒಂದು ರಿಸ್ಕಿಂದ. ಉಳಿದಿದ್ದೆಲ್ಲ ಅವ್ರು ನನಗೆ ಸಜೆಸ್ಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ನನಗೆ ಲಾಸ್ ಮಾಡಿರುವಂಥ ಸ್ಟಾಕ್ಸ್ಗಳಿಗೆ ಬರ್ತೀನಿ. ನನಗೇನು ಅಷ್ಟೊಂದೇನು ಹೆವಿ ಲಾಸ್ ಆಗಿದೆ ಅಂತ ಇಲ್ಲ. ಆಯಿತಾ, ಸೊ ಮೊದಲನೇದಾಗಿ ಇನ್ಫೋಸಿಸ್ಸು. ಸೊ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಇನ್ವೆಸ್ಟ್ ಮಾಡಿದ್ದು 73,000. ನಂಗೆ ಇದರಲ್ಲಿ 6,000 ಮೈನಸ್ ಆಗಿದೆ. ಆಯಿತಾ, 6,000 ಮೈನಸ್ ಆಗಿದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಲಾಸ್ ಆಗಿಲ್ಲ. ನಾನು ಏನು ಸಜೆಸ್ಟ್, ನನಗೇನು ಅಡ್ವೈಸರ್ ಇದ್ದಾರಲ್ವ, ಒಳ್ಳೆ ಅಡ್ವೈಸರ್. ಅವರು ದುಡ್ಡು ಕೊಡ್ಬೇಕು, ನಾನು ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ಇದು ಮಾಡ್ಕೊಳ್ಳೋದು. ವರ್ಷಕ್ಕೆ ಇಷ್ಟು ಅಂತ ಇರುತ್ತೆ, 3 ತಿಂಗಳಿಗೆ ಇಷ್ಟು ಅಂತ ಇರುತ್ತೆ ಪ್ಲ್ಯಾನ್ಸ್ಗಳು. ಸೊ ಇವರು ಇನ್ಫೋಸಿಸ್ ಮೊನ್ನೆ ಬಿದ್ದೋಯ್ತು ಸರಿಯಾಗಿ. ಸೊ ಅದರಿಂದ ನೆಗೆಟಿವ್ ಆಗಿದೆ, 6,000 ನೆಗೆಟಿವಲ್ಲಿದೆ. ನಂತರ ಸಿಪಿಲಾ, ಇದು ಇನ್ವೆಸ್ಟ್ ಮಾಡಿದ್ದು 23,000, 1,800 ರೂಪಾಯಿ ನೆಗೆಟಿವ್ ಇದೆ. ಆಮೇಲೆ ಇದು ಯಾವುದು ಸ್ಟೈಲ್ ಲಾಮಿಂಡ್ ಅಂತ ಏನೋ ಇದೆ. ಸೊ ನಂದು ಕಂಪ್ನಿ ಹೆಸರು ಏರೋಣ ಯಾವುದು ಅಂತ ಗೊತ್ತಿಲ್ಲ, ಅವರು ಸಜೆಸ್ಟ್ ಮಾಡಿದ್ದು 21,000 ಇನ್ವೆಸ್ಟ್ ಮಾಡಿದ್ದು, 800 ರೂಪಾಯಿ ನೆಗೆಟಿವ್ ಇದೆ. ಆಮೇಲೆ ಶೆಫ್ಲರ್ ಅಂತ ಏನೋ ಇದೆ, 76,000 ಇನ್ವೆಸ್ಟ್ ಮಾಡಿದ್ದೆ, ಹತ್ತಿರ 1,200 ರೂಪಾಯಿ ಅಷ್ಟು ನೆಗೆಟಿವ್ ಇದೆ. ಆಮೇಲೆ ಸುಂದರಂ ಫೈನಾನ್ಸ್, ಮೋಸ್ಟ್ಲಿ ಇದು 75,000 ಇನ್ವೆಸ್ಟ್ ಮಾಡಿದೆ, ಇದು ಒಂದು 140 ರೂಪಾಯಿ ನೆಗೆಟಿವ್ ಇದೆ. ಉಳಿದಿದ್ದು IND ಹೋಟೆಲ್ಲು, ಅದು ನೋಡಿ, ಅದು ಸ್ವಲ್ಪ 282 ರೂಪಾಯಿ ಪ್ರಾಫಿಟಲ್ಲಿದೆ ಅಷ್ಟೇ, ಬಿಟ್ಟರೆ ಉಳಿದಿದ್ದೆಲ್ಲ ಪಾಸಿಟಿವ್ ಇದೆ ನಂದು ಆಲ್ಮೋಸ್ಟು. ಲಾಸಸ್ ಅಷ್ಟೊಂದಿಲ್ಲ ಪರ್ಸ್ನಲಿ. ನನಗೆ ನನ್ನ ಅಡ್ವೈಸರ್ ಚೆನ್ನಾಗಿರೋದ್ರಿಂದ ನನಗೆ ಒಳ್ಳೊಳ್ಳೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಈಗ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟು ಈ ಸೆನ್ಸೆಕ್ಸ್ ಏನಿದೆ ಫುಲ್ಲು ಟಾಪಲ್ಲಿದೆ, ಆಲ್ ಟೈಮ್ ಹೈ ಲೆವೆಲಲ್ಲಿದೆ ಆಲ್ಮೋಸ್ಟ್. ಆಯಿತಾ, ಈ ನಿಫ್ಟಿ ಎಲ್ಲದನ್ನು ನೋಡೋದಕ್ಕೆ ಹೋದರೆ ಎಲ್ಲ ಒಂದು ಥರ ಫುಲ್ ಟಾಪಲ್ಲಿದೆ. ನೆಕ್ಸ್ಟ್ ಏನಾದರೂ ಬಿತ್ತು ಅಂದರೆ ಇದನ್ನೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆಬ್ವಿಯಸ್ಲಿ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಏನಂದ್ರೆ ಹಾಲ್ ಟೈಮ್ ಮೈಯಲ್ಲಿರೋದ್ರಿಂದ ನಾನು ಒಳ್ಳೆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಈ ಒಂದು ಪ್ರಾಫಿಟ್ ನನಗೆ ಸಿಕ್ಕಿದೆ. ಆಯಿತಾ, ಎಲ್ರಿಗೂ ಹಾಲಿಡೇ ಸಿಗುತ್ತೆ ಅಂತಲ್ಲ, ನಾವು ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಯಾವ ಟೈಮಲ್ಲಿ ಸೆಲ್ ಮಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟು. ಜನಗಳಿಗೆ ಜಡ್ಜ್ ಮಾಡೋದಕ್ಕಾಗಲ್ಲ. ಅದೇ ರೀಸನಿಗೆ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ನಾನು ಎಕ್ಸ್ಪರ್ಟ್ ಅಲ್ಲ. ನಾನು ಬೇರೆಯವ್ರನ್ನ ಕೇಳ್ತೀನಿ, ಅವರು ಓಕೆ ಇದನ್ನು ತೊಗೊಳ್ಳಿ ಅಂತಾರೆ, ಇನ್ವೆಸ್ಟ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಪರ್ಸ್ನಲಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದೆ, ಅವ್ರು ಸಜೆಸ್ಟ್ ಮಾಡೋದ್ರಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದೆ, ಯಾವ್ದು ಪ್ರಾಫಿಟ್ ಸಿಕ್ಕಿದೆ ಅಂತ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನೀವು ರಿಸರ್ಚ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾರು ಅಡ್ವೈಸರ್ ತೊಗೊಳ್ಳಿ, ಅವ್ರ ಹತ್ರ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ನಾನು ಪರ್ಸ್ನಲಿ ಫ್ಯೂಚರ್ಸ್ ಆಪ್ಷನ್ಸಿಗೆಲ್ಲ ನಾನು ಟ್ರೇಡ್ ಮಾಡೋದಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ ನನಗೆ. ಆಯಿತಾ, ಅದರಲ್ಲಿ ಬೇಜಾನ್ ದುಡ್ಡು ಮಾಡೋವಂಥ ಜನಗಳು ಇದ್ದಾರೆ, ಬೇಜಾನ್. ಆಯಿತಾ, ಕೆಲಸನೇ ಬೇಕಾಗಿಲ್ಲ ಅವ್ರಿಗೆ, ಕೋಟ್ಯಾನುಗಟ್ಟಲೆ ದುಡ್ಡು ಮಾಡ್ತಾರೆ ಅಂಥವ್ರು ಇದ್ದಾರೆ. ಬಟ್ ನನಗೆ ಆ ನಾಲೆಡ್ಜ್ ಇಲ್ಲ. ಸೊ ಅದರಿಂದ ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ, ಅಡ್ವೈಸರ್ನ ಕೇಳಿ, ಆಮೇಲೆ ಇನ್ವೆಸ್ಟ್ ಮಾಡಿ. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸು. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಎಲ್ರಿಗೂ ಏನು ಗುರು ಈ ಲೆವೆಲ್ ಪ್ರಾಫಿಟ್ ಅಂತ ಅನ್ಬೋದು ಕೆಲವು ಜನ, ನಂದು ಏನೂ ಅಲ್ಲ. ಇನ್ನೂ ಜನ ಕೋಟ್ಯಾನುಗಟ್ಟಲೆ ಮಾಡೋರಿದ್ದಾರೆ ಇದು. ಬಟ್ ಇದೆಲ್ಲ ಒಂದು ಸಣ್ಣ ಪ್ರಾಫಿಟ್ ನಾನು ಇನ್ವೆಸ್ಟ್ ಮಾಡಿರೋದ್ರಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವು ಜನಕ್ಕೆ ಇನ್ಸ್ಪಿರೇಷನ್ ಸಿಕ್ಕಿದೆ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಅನ್ಕೋತೀನಿ. ಮಾಡಿ ಇನ್ವೆಸ್ಟ್ಮೆಂಟ್ನ, ಬಟ್ ಯೋಚನೆ ಮಾಡಿ. ನಾವು ಕಷ್ಟಪಟ್ಟು ದುಡ್ಡಿರ್ತೀವಿ ದುಡ್ಡನ್ನು, ನಾನು ಸುಮ್ಮನೆ ಏನೋ ಬೇಕಾಬಿಟ್ಟು ಚೆಲ್ಲಕ್ಕೆ ಹೋಗ್ಬಾರ್ದು. ರಿಸರ್ಚ್ ಮಾಡಿ
ಆಮೇಲೆ ಇನ್ವೆಸ್ಟ್ ಮಾಡಿ ಆಯಿತಾ. ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ ಅಷ್ಟೇ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.